ಆ ಕೋವಿಡ್-19 ಬಿಕ್ಕಟ್ಟು ಇಡೀ ಜಗತ್ತಿನಲ್ಲಿ ದೇವರ ಅಸ್ತಿತ್ವವನ್ನೇ ರದ್ದುಗೊಳಿಸ್ಬಿಡ್ತು. ಎಲ್ಲ ಮಂದಿರಗಳು, ಮಸೀದಿಗಳು, ಚರ್ಚ್ಗಳು, ಧಾರ್ಮಿಕ ಕ್ಷೇತ್ರಗಳು ಬಂದಾಗ್ಬಿಟ್ಟಿದ್ದು. ನಿಜವಾಗಿ ಆ ಸಂದರ್ಭದಲ್ಲಿ ಮನುಕುಲವನ್ನು ಉಳಿಸಿದವರು ವೈದ್ಯಕೀಯ ವಿಜ್ಞಾನಿಗಳು, ವೈದ್ಯರು, ದಾದಿಯರು, ಪೌರ ಕಾರ್ಮಿಕರು ಮತ್ತು ಆರಕ್ಷಕ ಸಿಬ್ಬಂದಿ. ಇವರೇ ನಮ್ಮ ಪ್ರಕಾರ ನಿಜವಾದ ರಕ್ಷಕರು. ಸೊ it has been proved beyond doubt that God is a myth, nature is truth. God is a myth. Nature is truth. Okay sir. ದೇವರೆಂಬುದು ಮಿಥ್ಯೆ. ಈಗ ಎಲ್ಲ ಧರ್ಮದಲ್ಲೂ ದೇವರನ್ನ ಮಿತ್ತು. ಪ್ರಕೃತಿ ಆರಾಧನೆ ಮಾಡಿ ಸಮಯ, ಜನಗಳು ಒಳ್ಳೇದು ಮಾಡಿ ಸಮಯ, ಭಜನೆ ಮಾಡಿದ್ರೆ ಜನ ಉಳ್ಕತ್ತಾರೆ. ಕೋವಿಡ್ ಟೈಮಲ್ಲಿ ಭಜನೆ ಮಾಡಿತೀರಿ, ತಟ್ಟೆ ತಗೋತೀರಿ, ಲೋಟ ತಗೋತೀರಿ, ಚಮಚ ತಗೋತೀರಿ, ಜೋರಾಗಿ ಬಾರಿಸು, ಜೋರ್ಸೆ ಬೋಲು ಅಂತೀರಿ. ಬೇಡ ಸಮಯ ಅವೆಲ್ಲ ಗಿಮ್ಮಿಕ್ಗಳು. ಈ ದೇಶಕ್ಕೆ ಬೇಕಾಗಿರೋದು ಕಾರ್ಯಕ್ರಮಗಳು ಬೇಕು. ಈ ದೇಶಕ್ಕೆ ಬೇಕಾಗಿರೋದು ಪ್ರಕೃತಿ ರಕ್ಷಣೆ ಬೇಕು. ಈ ದೇಶಕ್ಕೆ ಬೇಕಾಗಿರೋದು ಮನುಷ್ಯರ ರಕ್ಷಣೆ ಬೇಕು. ಆಮೇಲೆ ತಾವೇ ಒಂದು ಮಾತು ಹೇಳಿದ್ರಿ, ಈಗ ರಾಮ ಈಸ ಮಿತ್ ಅಂತ ನಾನು ಎಷ್ಟು ಸಲ ಬೇಕಾದ್ರೆ ಹೇಳ್ತೀನಿ. ನನ್ನ ವೈಯಕ್ತಿಕ ಅಭಿಪ್ರಾಯ ಅಥವಾ ಒಪ್ಪದೇ ಇರ್ಬೋದು, ನಾನೇನು ಬೇಸರ ಪಟ್ಕೊಳ್ಳೋದಿಲ್ಲ. ಆದರೆ ಈ ಮಂದಿರ ನಿರ್ಮಾಣ ದೇಶದಲ್ಲಿ ಮತ್ತೊಮ್ಮೆ 2024 ಅಧಿಕಾರಕ್ಕೆ ಬರತಕ್ಕಂತಹ ಒಂದು ಅಜೆಂಡಾ ಇಟ್ಕೊಂಡಿದ್ರಲ್ಲ, ಅದು ತಪ್ಪು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅಜೆಂಡಾ ವರ್ಸಸ್ ಅಜೆಂಡಾ. ಸರ್ ಒಂದು ನಿಮಿಷ ನೀವು ಸರ್ ಒಂದು ಪಾಯಿಂಟ್ ಹೇಳಿದ್ರು. ಈಗ ನೀವು ಹೇಳಿದ್ರಿ ಕೋವಿಡ್ ಆದಾಗ ಅಲ್ಲ, ರಾಮ ಅವರು ಮಿತ್ ಅಂತ ಹೇಳ್ತಾರೆ. ಅದೇ ಮಿತ್ ಅಂತ ಹೇಳಿ ಜೀಸಸ್ ಬಗ್ಗೆ ಕೇಳ್ಬಿಟ್ಟಿದ್ದೀನಿ ನಾನು. ಅವ್ರು ಹೇಳ್ತಾರೆ ಎಲ್ಲ ಧರ್ಮದಲ್ಲೂ ಅವ್ರು ಹೇಳ್ತಾ ಇರೋದು. ಬಿಡಿ ಅದು ಅವ್ರ ಪರ್ಸನಲ್ ಒಪಿನಿಯನ್, ಅದು ಪರವಾಗಿಲ್ಲ. ನನ್ನ ಪ್ರಶ್ನೆ ಈಗ ಮುನೀರ್ ಅವರೇ, ಈಗ ನಿಮ್ಮ ಪಕ್ಷದಲ್ಲೂ ಸೋನಿಯಾ ಗಾಂಧಿ ಮತ್ತೆ ಖರ್ಗೆ ಅವರಿಗೆ ಇನ್ವಿಟೇಷನ್ ಹೋಗಿದೆಯಂತೆ. ಹೋಗ್ತಾರಾ, ಹೋಗಬೇಕಾ? ನಿಮ್ಮ ಅಭಿಪ್ರಾಯ, ನಿಮ್ಮ ಪಾರ್ಟಿ ಸ್ಟ್ಯಾಂಡ್ ಏನಾದ್ರು ಇದೆಯಾ ಇದ್ರ ಬಗ್ಗೆ? ನನ್ನ ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಹೋಗಬೇಕು. ಯಾಕೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಜಡ್ಜ್ಮೆಂಟ್ ಇದು ಏನು ಬಿಜೆಪಿ ಅವ್ರು ಕ್ಲೈಮ್ ಮಾಡ್ತಿರೋದು, ಅದು ಬಿಜೆಪಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ನೀವೇ ಆಗ ಹೇಳ್ತಾ ಇದ್ರಿ ಇದು ಮೋದಿ. ಹಾಗಾದ್ರೆ ಒಂದು ನೀವು ಹೇಳಬೇಕು, ಇದು ಮೋದಿ ಅವರು ಕೊಟ್ಟ ತೀರ್ಪ, ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪ, ಎರಡರಲ್ಲೊಂದು. ದೇವಸ್ಥಾನ ಕಟ್ತಾ ಇರೋದು ಮೋದಿ ಅವರ ಅಥವಾ ಟ್ರಸ್ಟ್? ರಾಮನ ಕಾಲ್ಪನಿಕ ಅಂತ ಇಲ್ದಿನ ವಿಷಯಗಳನ್ನ ಈಗ ನಾನು ಹೇಳ್ತಾ ಇರೋ ಪಾಯಿಂಟ್ಗೆ ಉತ್ತರ ಕೊಡ್ರಿ. ನಿರಂಜನ್ ಅವರೇ, ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನಾನು ಹೇಳ್ತಾ ಇರುವಂತದ್ದು, ಇದು ಸುಪ್ರೀಂ ಕೋರ್ಟ್ನ ತೀರ್ಪು. ಅದು ಹೆಚ್ಚು ಕಮ್ಮಿ ಇರಬಹುದು, ಆದ್ರೆ ಎಲ್ಲರೂ ಒಪ್ಕೊಂಡಿದ್ದಾರೆ, ಆಗಿದೆ. ಅಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಆದ್ರೆ ಇದು ಬಿಜೆಪಿ ಮಾಡ್ತು, ಇದು ಮೋದಿ ಅವರ ತೀರ್ಮಾನ ಅಂದ್ರೆ ಮತ್ತೆ ಪುನಃ ನೀವು ಸುಪ್ರೀಂ ಕೋರ್ಟ್ನ ಅವಮಾನ ಮಾಡಿದ ರೀತಿಯಲ್ಲಿ ಮುನೀರ್ ಅವ್ರು ಹೇಳ್ತಾರೆ. ಅಲ್ಲ ಮುನೀರ್ ಅವ್ರು, ನೀವೊಂದು ಪಾಯಿಂಟ್ ಹೇಳಿದ್ರಿ, ಇಲ್ಲ ಬಿಜೆಪಿ ಅವ್ರು ಕ್ಲೇಮ್ ಮಾಡಕ್ಕಾಗಲ್ಲ ಅಂತ. ಓಕೆ, ಅವ್ರು ಕ್ಲೇಮ್ ಮಾಡೋದು ಬೇಡ, ಅವ್ರು ಕ್ಲೇಮ್ ಮಾಡಕ್ಕಾಗಲ್ಲ. ಬಟ್ ಅವ್ರ ಸರ್ಕಾರ ಮ್ಯಾನಿಫೆಸ್ಟೋಲ್ ಹಾಕ್ಬಿಟ್ಟಿದ್ದಾರೆ, ಹೌದು ನಮಗೆ ಅಯೋಧ್ಯ ರಾಮ ಮಂದಿರ ಬೇಕು ಅಂತ. ಓಕೆ, ಅದು ಬಿಡಿ ಅವ್ರೇನಾದ್ರು ಹೇಳ್ಕೊಳ್ಳಿ. ಬಟ್ ಕಾಂಗ್ರೆಸ್ಸು, ನಾನು ಹೇಳಿದ್ದೀನಿ ನಿಮಗೆ, ಕಾಂಗ್ರೆಸ್ ಸ್ಟ್ಯಾಂಡೇ ಹೇಳಿದ್ದೀನಿ ಕೋರ್ಟಲ್ಲಿ. ನಿಮಗೆ ನಿಮ್ಮ ಪಾರ್ಟಿಯಲ್ಲಿ ಮಣಿಶಂಕರ್ ಅಯ್ಯರ್ ಅಂತ ಒಬ್ರು ಇದ್ರು, ಜ್ಞಾಪಕ ಇದೆಯಾ? ಇದಾರ ಈಗಲೂ ಆಕ್ಟಿವ್ ಆಗಿಲ್ಲ? ಇದ್ದಾರೆ. ಓಕೆ, ಅವರು ತುಂಬ ಟ್ಯೂಷನ್ ಟೀಚರ್ ಆಗಿದ್ರು, ಅವರು ತುಂಬ ಲೀಡರ್ಸ್ಗೆ ಕಾಂಗ್ರೆಸ್ಸಲ್ಲಿ. ಅವರು ಮಣಿಶಂಕರ್ ಅಯ್ಯರ್ ಅವ್ರು ಹೇಳಿದ್ದು, ರಾಮ್ ಜನ್ಮಭೂಮಿ ಲೊಕೇಶನ್ನೇ ಕ್ವೆಶ್ಚನ್ ಮಾಡಿದ್ರು. ಯಾರು ಹೇಳಿದ್ ನಿಮ್ಗೆ ಅಲ್ಲೇ ಇರೋದು, ಅಲ್ಲೇ ಅಯೋಧ್ಯ ರಾಮ ಮಂದಿರ ಯಾಕೆ ಆಗ್ಬೇಕು ಅಂತ ಕೇಳಿದ್ರು. ಹೇಳ್ತೀನಿ ಕೇಳಿ ಮುನೀರ್ ಅವರೇ, ಅವ್ರು ಹೇಳಿದ್ದು ಕೋಟ್ ಅಂಡ್ ಕೋಟ್, ದಶರಥ್ ವಾಸ್ ಅ ರಿನೌಂಡ್ ಕಿಂಗ್ ಅಂಡ್ ಇಟ್ ಇಸ್ ಸೆಡ್ ದಟ್ there were 10,000 rooms in his palace, so who knows which room it is. ಜಗಳ ಯಾಕೆ ಆಡಬೇಕು? ಅದು ಒಂದು. ಎರಡನೇದು, ಕಾಂಗ್ರೆಸ್ಸು ಸೀತಾ ಬಗ್ಗೆನೂ ಪ್ರಶ್ನೆ ಮಾಡಿದ್ರು ಅಲ್ವಾ? ಆಗ ಮಧ್ಯಪ್ರದೇಶ್ ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಳಿದ್ದು, ದೇವರ್ ಅಕ್ಯೂಸ್ಡ್, ದ ಕಾಂಗ್ರೆಸ್ ಗವರ್ಮೆಂಟ್ ವಾಸ್ ಅಕ್ಯೂಸ್, ಬಿಜೆಪಿನೇ ಅಕ್ಯೂಸ್ ಮಾಡಿದಾಗ ಸರ್ವೆ ಟೀಮ್ ಕಳಿಸಿದ್ರು ಶ್ರೀಲಂಕಾಗೆ. ನಿಂಗೆ ಜ್ಞಾಪಕ ಇದೆಯೋ ಗೊತ್ತಿಲ್ಲ, ಸರ್ವೆ ಟೀಮ್ ಕಳಿಸಿದ್ರು ಶ್ರೀಲಂಕಾಗೆ, ಸೀತಾ ಅಬ್ಡಕ್ಷನ್ ಬಗ್ಗೆ ಒಂದು ಸರ್ವೆ ಮಾಡ್ಕೊಂಬನ್ನಿ ಅಂತ. ರಾಮ್ ಸೇತು ಆದಾಗ ರಾಮೇ ಇಲ್ಲ ಅಂತ ಕೋರ್ಟಲ್ಲಿ ಹೇಳ್ತಾರೆ UPA ಸರ್ಕಾರ. ಮಣಿಶಂಕರ್ ಅಯ್ಯರ್ ಅವ್ರು ಹೇಳ್ತಾರೆ, ಹೆಂಗ್ರಿ ಗೊತ್ತು ನಿಮ್ಗೆ, ಅಲ್ಲೇ ರಾಮ ಮಂದಿರ ಆಗ್ಬೇಕು ಅಂತ. ಮಧ್ಯಪ್ರದೇಶ್ ಕಾಂಗ್ರೆಸ್ ಸರ್ಕಾರ ಶ್ರೀಲಂಕಾಗೆ ಒಂದು ಟೀಮ್ ಕಳಿಸ್ತಾರೆ ಸರ್ವೆ ಮಾಡ್ಕೊಂಬರೋದಕ್ಕೆ ಸೀತಾ ಅಬ್ಡಕ್ಷನ್ ಬಗ್ಗೆ. ಇದು ಇತಿಹಾಸ, ನಾವು ಇದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಫ್ಯಾಕ್ಟ್ಸ್ ಇವು ನೋಡಿ. ನಾನು ಆಗಲೇ ಹೇಳ್ತಾ ಇದ್ದೀನಿ, ಹಿಸ್ಟ್ರಿ ಮತ್ತು ಪುರಾಣದ ಬಗ್ಗೆ ಕೆಲವರಿಗೆ ಅವರದ್ದೇ ಆದಂತಹ ಒಪಿನಿಯನ್ಗಳು ಇರ್ಬೋದು.
ನಾನು ಹೇಳೋದಿಲ್ಲ ಅದನ್ನ ಸರಿನೋ ತಪ್ಪೋ. ಈಗ ಮಣಿಶಂಕರ ಅಯ್ಯರವರ ಹೇಳಿಕೆ ನನಗೆ ವೈಯಕ್ತಿಕವಾಗಿ ಅದು ತಪ್ಪು ಅನ್ಸ್ಬೋದು, ಅವರಿಗೆ ಅದು ಸರಿ ಅನ್ಸ್ಬೋದು. ಪ್ರೊಫೆಸರ್ ಅವರು ಹೇಳ್ತಾ ಇದ್ದಾರೆ ಮಿತ್ ಅಂತಾರೆ ದೇವರು, ಅದನ್ನು ನಾನು ಒಪ್ಲಿಕ್ಕೆ ತಯಾರಿಲ್ಲ. ನನಗೇನೋ ಒಂದು ಸೂಪರ್ ಪವರ್ ಈ ನೇಚರ್ ಇದೆ ಅನ್ನೋ ಒಂದು ನಂಬಿಕೆಯನ್ನು ನಾನು ಇಟ್ಕೊಂಡವನು. ನಾನು ಧರ್ಮ ಅಂತ ಹೇಳಿದ್ರೆ ಅಧರ್ಮವನ್ನು ಮಾಡದೇ ಇರೋದೇ ಧರ್ಮ ಅಂತ ಕಲ್ತ್ಕೊಂಡವನು ನಾನು. ನನ್ನ ಸಿಂಪಲ್ ನಾನು ಹೇಳ್ತಾ ಇರೋದು, ನೀವು ಆ ಥರ ಮಾತನಾಡೋದಾದ್ರೆ ಅವಾಗ ಅವ್ರು ಮಾತಾಡ್ತಾ ಇದ್ರಲ್ಲ, ನೀವು ಮಣಿಶಂಕರ್ ಅಯ್ಯರ್ ಹೇಳಿಕೆಯನ್ನ ಕಾಂಗ್ರೆಸ್ ಯಾರು ಸ್ಟ್ಯಾಂಡಿಂಗ್ ಕಮಿಟಿ ಖಂಡನೆ ಮಾಡಲಿಲ್ಲ. ಅಲ್ಲ, ಅದರ ಅರ್ಥ ಒಪ್ಪಿಗೆ